ವೆಂಕಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಓ, ಸಿಂಚನಕ್ಕ ಮನೆ ಬಿಟ್ಟು ಹೋದ್ರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಹರೀಶ್ ಅವರು ಕೆಲವು ಸಲ ಹಿಂಗಾಗತ್ತೆ ವೆಂಕಿ. ಅವ್ರಿಬ್ರು ಪ್ರೀತಿ ಮೇಲೆ ಯಾರ್ದೋ ಕೆಟ್ಕಂಡ್ ಬಿದ್ದಿರ್ಬೇಕು. ಅದಕ್ಕೆ ಪಾಪ ಇಷ್ಟೊಂದೆಲ್ಲ ಜಗಳ ಆಡ್ಕೋತಾ ಇದ್ದಾರೆ. ವೆಂಕಿ, ಪರವಾಗಿಲ್ಲ, ನೀನು ಸಂಸಾರದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಮುಂದೆ ಏನಾದ್ರೂ ನಾನ್ ನಿನ್ನ ಹತ್ರ ಜಗಳ ಮಾಡ್ಕೊಂಡು ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನಾನೇನಾದ್ರೂ ನಮ್ಮ ಅವ್ವನ ಮನೆಗೆ ಹೊಂಟೋಗ್ಬಿಟ್ರೆ ನೀನು ನನ್ನ ಬಿಟ್ಬಿಡ್ತೀಯಾ, ಅಥವಾ ನನ್ನ ಹತ್ರ ಬಂದು ಇದೇ ತರ ಸಮಾಧಾನ ಮಾಡ್ತೀಯಾ? ವೆಂಕಿ, ನೀನ ಮನೆಗೆ ದೇವ್ರ ಕೊಟ್ಟಿರೋ ಮಗನೇ ಇರ್ಬೋದು, ಆದ್ರೆ ನನ್ಗೆ ನೀನು ಆ ದೇವ್ರ ಕೊಟ್ಟಿರೋ ಸಂಗಾತಿ. ನಾನ್ ನಿನ್ ಬಗ್ಗೆ ಯಾವತ್ತೂ ತಪ್ಪು ತಿಳ್ಕೊಳಲ್ಲ, ನಿನ್ ವಿರುದ್ಧ ಯಾವತ್ತೂ ಮಾತಾಡಲ್ಲ. ವೆಂಕಿ, ಮತ್ತೆ ಮನೇಲಿ ಅತ್ತೆ ಮಾವ ಇಬ್ರು ಹರೀಶ್ ಅವ್ರಿಗೆ ಹೋಗಿ ಸಿಂಚನ ಹತ್ರ ಮಾತಾಡಿ ಅವಳನ್ನ ವಾಪಸ್ ಕರ್ಕೊಂಡ್ ಬಾ ಅಂತ ಹೇಳ್ತಿದ್ರು. ನೀನು ಅಣ್ಣ ಆಗಿ ಅವ್ರಿಗೊಂದ್ ಮಾತು ಹೇಳು. ಭಾವ, ಈಗ ಏನ್ ಮಾತಾಡೋದಕ್ಕೂ ಇದು ಸರಿಯಾದ ಸಮಯ ಅಲ್ಲ. ನೀವು ಹೋಗಿರಿ, ನಾನು ಆಮೇಲೆ ಮಾತಾಡ್ತೀನಿ. ಏಯ್ ಮರಗೌಡ, ನೀನೆಲ್ಲ ಅವನ ಹತ್ರ ಮಾತಾಡೋದು? ಏಯ್ ನಡ ಆಚೆಗೆ. ಅಪ್ಪಯ್ಯ, ನಾನು ಅವ್ರನ್ನ ಕಳ್ಸ್ಬಿಟ್ಟು ಬರ್ತೀನಿ. ಏಯ್, ಅವನ್ನ ಕಳ್ಸಕ್ಕೆ ನಾವು ಆರತಿ ಮಾಡೋ ಒಲಿ ಕರ್ಕೊಂಡಿದೀವಿ. ಏಯ್ ನಡ ಆಚೆಗೆ. ಅಪ್ಪಯ್ಯ, ನಾನು ಅವ್ರನ್ನ ಬಿಟ್ಟು ಬರ್ತೀನಿ, ಸಮಾಧಾನವಾಗಿರಿ. ಸಿಂಚನ ಸಿಂಚನ ಚಿನ್ನುಮರಿ, 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 ಏನ್ ಹೀಗೆಲ್ಲ ಡೆಕೋರೇಷನ್ ಮಾಡಿಸಿದ್ದೀರಿ? ಹೇಗಿದೆ? ಚೆನ್ನಾಗಿದ್ಯಾ? ನಿಮ್ಗೆ ಇಷ್ಟ ಆಯ್ತಾ? ಎಲ್ಲ ಚೆನ್ನಾಗಿದೆ, ಆದರೆ ಯಾಕೆ ಈ ರೀತಿ ಡೆಕೋರೇಷನ್ ಮಾಡಿಸಿದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ಮನೆಗೆ ಯಾರಾದರೂ ಗೆಸ್ಟ್ ಬರ್ತಿದ್ದಾರಾ? ಇಟ್ಸ್ ಓಕೆ, ಹೇಳಿ. ನಾನು ಕ್ಯೂರಿಯಾಸಿಟಿನ ತಡ್ಕೊಳಕ್ಕಾಗ್ತಿಲ್ಲ. ಪ್ಲೀಸ್ ಟೆಲ್ ಮೀ. ಅಯ್ಯೋ, ಬಡ 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 ಅಂತ ಇಲ್ಲೆಲ್ಲ ಕೇಳಿದ್ರೆ ಹೇಗೆ? ಇಲ್ಲಿ ಬನ್ನಿ. ಅಲ್ಲ, ಮನೆ ತುಂಬ ಏನೋ ಮೂರು 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 ಅಂತ ಹಾಕೊಂಡು ಬನ್ನಿ. ಏನಿದೆಲ್ಲ ಚಿನ್ನುಮರಿ, ಮೂರು 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 ಅಂತ? ಅಂಡ್ ವೈ ದಿಸ್ ಡೆಕೋರೇಷನ್? ಏನ್ರಿ, ಇಷ್ಟೆಲ್ಲ ನೋಡಿದ್ರು ಗೊತ್ತಾಗ್ತಿಲ್ವಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ, ಎಲ್ಲ ನೋಡಿ ಗೆಸ್ ಮಾಡಿ. ನಾನು
ನನಗೆ ಗೊತ್ತಾಗ್ತಿಲ್ಲ ಚಿನ್ನಮರಿ, ಜಸ್ಟ್ ಹೇಳಿ. ಮುದ್ದು, ನೀವು ಇಷ್ಟೊಂದು ಪೆದ್ದು ಅಂತ ಗೊತ್ತಿರಲಿಲ್ಲ ನನಗೆ. ಇಷ್ಟು ಗೊತ್ತಾಗಲ್ವಾ? ಏನು